ಅಮ್ಮನಿಗೆ ಏನಂತ ವಿಶ್ ಮಾಡ್ತೀರಿ ಇಷ್ಟು ವರ್ಷ ಜರ್ನಿಗೆ ಅನ್ನೋದು ಹೇಗೆ ಅನಿಸ್ತಾ ಇದೆ? ಸೊ ಫಸ್ಟ್ ಆಫ್ ಆಲ್ ಅಮ್ಮ ಈ ಸತಿ ಬರ್ತ್ಡೇ ಮಾಡ್ಕೊತೀನಿ ಅಂತ ಒಪ್ಕೊಂಡಿದ್ದಕ್ಕೆ ನನಗೆ ಫಸ್ಟ್ ಖುಷಿ ಆಗಿತ್ತು. ಬಿಕಾಸ್ ನಾವೆಲ್ಲ ತುಂಬ ವರ್ಷದಿಂದ ಫೋರ್ಸ್ ಮಾಡ್ತಾನೆ ಇದ್ವಿ. ಬಟ್ ವಿ ಥಾಟ್ 50 ವರ್ಷ ಕಂಪ್ಲೀಟ್ ಮಾಡಿ 35 ಇಯರ್ಸ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಟ್ಸ್ ಅ ವೆರಿ ಸ್ಪೆಷಲ್ ಒಕೇಶನ್. ಆ್ಯಂಡ್ ಅಮ್ಮನ ಒಂದೇ ಮನಸ್ಸಲ್ಲಿ ಇದ್ದಿದ್ದು ಇದನ್ನು ಬರ್ತ್ಡೇ ಅಂತ ಕನ್ಸಿಡರ್ ಮಾಡೋದು ಬೇಡ, ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಥರ ಮಾಡೋಣ ಎಲ್ಲರಿಗೂ ಅಂತ. ಅಮ್ಮನ ಜೊತೆ ಆ್ಯಕ್ಟ್ ಮಾಡಿದವರು, ಅಮ್ಮನ ಜರ್ನಿನಲ್ಲಿ ಅಮ್ಮನ ಜೊತೆ ಇದ್ದವರು, ಅಮ್ಮನ ಜರ್ನಿನ ನೋಡಿದವರು, ವಿಟ್ನೆಸ್ ಮಾಡಿದವರು, ಸಪೋರ್ಟ್ ಮಾಡಿದವರು, ಜೊತೆಗಿರಬೇಕು ಅಂತ ತುಂಬ ಆಸೆ ಇತ್ತು ಅಮ್ಮನಿಗೆ. ಆ್ಯಂಡ್ ಎಲ್ಲರೂ ಒಂದೊಂದು ಫೋನ್ ಕಾಲಿಗೆ ನಾನು ಫೋನ್ ಕಾಲ್ ಮಾಡಿ ಎಷ್ಟೊಂದು ಜನ ಬರೀ ಮೆಸೇಜ್ ಮಾಡಿರೋದಕ್ಕೆ ಬಂದು ಹೋದರು. ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಚಿನ್ನು ಮಾಮ, ತರುಣ್ ಮಾಮ ತುಂಬ ಸಪೋರ್ಟ್ ಮಾಡಿದ್ರು ಫಾರ್ ಅರೇಂಜಿಂಗ್ ಆಲ್ ಆಫ್ ದಿಸ್. ನಾನು ಒಬ್ಳ ಕೈಲಿ ಅಫ್ಕೋರ್ಸ್ ಆಗಲ್ಲ. ಸೊ ತುಂಬ ಜನ ಸಪೋರ್ಟ್ ಮಾಡಿದ್ರು, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ. ಶೀ ಈಸ್ ಹ್ಯಾಪಿ. ಅಮ್ಮನಿಗೆ ಇರಬೇಕಾಗಿತ್ತು. ಸೊ ಹ್ಯಾಪಿ. ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ, ಪಾತ್ರ ಇಷ್ಟ, ಜೊತೆಗೆ ನೀವು ಇಂಡಸ್ಟ್ರಿಗೆ ಬರೋದ್ರ ಬಗ್ಗೆ ಏನು ಪ್ಲಾನ್ಸ್ ಇದೆ? ಇಲ್ಲ, ಅಮ್ಮಂದು ವೀರಪ್ಪ ನಾಯಕ ತುಂಬ ಇಷ್ಟ. ನಾನು ಟು ಬಿ ಹಾನೆಸ್ಟ್ ತುಂಬ ಚಿಕ್ಕ ವಯಸ್ಸಲ್ಲಿ ಅಮ್ಮಂದು 1-2-3 ಸಿನಿಮಾ ನೋಡಿದ್ದೆ. ಅದರಲ್ಲಿ ಇಲ್ಲ, ಎಲ್ಲ ಸಿನಿಮಾದಲ್ಲೂ ಅಮ್ಮ ಇದ್ದಾರೆ, ಅಳ್ತಾರೆ, ಇಲ್ಲ ದಟ್ ಕ್ಯಾರೆಕ್ಟರ್ ಡೈಸ್. ಸೊ ನನಗೆ ಚಿಕ್ಕ ವಯಸ್ಸನ್ನು ಅದೊಂದು ಟ್ರಾಮಾ, ಅದು ಅಮ್ಮನ ಹಂಗೆ ಅಳೋದು ನೋಡೋದು. ಸೊ ಅಮ್ಮನ ತುಂಬ ಸಿನಿಮಾಗಳು ಆ ಥರ ಇರೋದು ನಾನು ನೋಡಿಲ್ಲ. ವೀರಪ್ಪ ನಾಯಕ ಇಸ್ ಮೈ ಫೇವ್ರೆಟ್. ಪುಟ್ಟ ಕನ್ನಡ ಇದೆ, ರಾಮಶ್ಯಾಮ ಬಮ್ಮ. ಆ್ಯಂಡ್ ಇತ್ತೀಚೆಗೆಲ್ಲ ಇಸ್ ಡನ್ ಅನ್ ಅಮೇಝಿಂಗ್ ಜಾಬ್ ಎಲ್ಲದರಲ್ಲೂ. ಸಾಂಗ್ಸು ಆ್ಯಂಡ್ ಬೇರೆ ಭಾಷೆ ಅಲ್ಲಿ ಆ್ಯಕ್ಟ್ ಮಾಡೋದು. ಸೊ ವೆರಿ ಇನ್ಸ್ಪೈರಿಂಗ್. ಅಮ್ಮ ಹೇಳ್ತಾ ಇರ್ತಾರೆ ದಿನಕ್ಕೆ 3 ಲ್ಯಾಂಗ್ವೇಜ್ ಶೂಟಿಂಗ್ ಹೋಗ್ತಾ ಇದ್ದೆ ಅಂತ ಎಲ್ಲ. ಸೊ ನಮ್ಮ ಫ್ಯಾಮಿಲಿ ಒಳಗೇ ಆ ಥರ ಎಕ್ಸ್ಪೀರಿಯನ್ಸಸ್ಸು, ಕತೆ ಕೇಳೋದು, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಐ ಫೀಲ್ ವೆರಿ ಪ್ರೌಡ್. ನಿಮಗೆ ಇಂಡಸ್ಟ್ರಿಗೆ ಬರೋಂಥ ಪ್ಲ್ಯಾನ್ಸ್ ಹೇಗಾಗ್ತಿದೆ, ಯಾವಾಗ ಬರ್ತೀರಾ? ತುಂಬ ಸಾರಿ ಸುದ್ದಿ ಇದೆ. ನಿಮ್ಮ ಡ್ರೀಮ್ಸ್ ಹೆಂಗಿದೆ ಇಂಡಸ್ಟ್ರಿ ಬಗ್ಗೆ? ಡ್ರೀಮ್ ಅಂತಂದರೆ ನಮ್ಮ ಎಂಟೈರ್ ಫ್ಯಾಮಿಲಿ ಚಿತ್ರರಂಗದಲ್ಲೇ ಇರೋರು. ತಾತ ಅಜ್ಜಿ, ನಮ್ಮ ಮುತ್ತಜ್ಜಿಯಿಂದ ಹಿಡಿದು ಎಲ್ಲರೂ ಕಲೆನಲ್ಲೇ ಜೀವನನ ಕಂಡುಕೊಂಡಿರೋರು. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ನನಗೆ ಏನೇನೋ ಬೇರೆ ಆಸೆ ಎಲ್ಲ ಇತ್ತು. ಗೈನಕಾಲಜಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಮಾಡೋಣ, ಏನಾದ್ರು ಬೇರೆದು ಮಾಡೋಣ ಅಂತ. ಬಟ್ ಅದೇನೋ ಬರ್ತಾ ಬರ್ತಾ ಮನಸ್ಸೇನೋ ಅದು ಒಪ್ಪಲೇ ಇಲ್ಲ. ಇಟ್ ವಾಸ್ ಆಲ್ವೇಸ್ ಪುಲ್ಲಿಂಗ್ ಮೀ ಟುವರ್ಡ್ಸ್ ದಿಸ್. ಆ್ಯಂಡ್ ಒನ್ ಡೇ ಅಮ್ಮನಿಗೆ ಹೇಳಿದೆ, 3 years ago, ಇಲ್ಲ ನಾನು ಆ್ಯಕ್ಟಿಂಗೇ ಮಾಡಬೇಕು ಅಂತ. ನಮ್ಮಮ್ಮ ಆಲ್ ಆಫ್ ಅ ಸಡನ್ ಅಂತಂದರು. ಶೀ ಸೆಡ್, ಆಸೆ ಇದ್ದರೆ ಸಾಕಾಗಲ್ಲ, ಅದಕ್ಕೆ ಕಷ್ಟಪಡಬೇಕು, ಯು ಹ್ಯಾವ್ ಟು ಲರ್ನ್, ಫೈಂಡ್ ಯುವರ್ ಓನ್ ವೇ ಇನ್ ಇಟ್ ಅಂತ. ಸೊ ಅಮ್ಮ ಇತ್ತೀಚೆಗೆ ನನಗೆ ಆಫ್ಟರ್ 2 years ಪ್ರಾಕ್ಟೀಸ್ ಮಾಡಿ ಥಿಯೇಟರ್, ಆ್ಯಕ್ಟಿಂಗ್ ಕ್ಲಾಸಸ್, ಡಾನ್ಸ್ ಕ್ಲಾಸಸ್ ಅದೆಲ್ಲ ಮಾಡಿದ್ಮೇಲೆ ನಮ್ಮಮ್ಮ ಹೇಳಿದ್ದು, ನನಗೆ ಓಕೆ ಅಂತ ಅನಿಸಿದ್ರೆ ಮಾತ್ರ ನಾನು ಓಕೆ ಅಂತ ಹೇಳ್ತೀನಿ. ಬಿಕಾಸ್ ನಿನಗೆ ಆ ಅವಕಾಶದ ಬೆಲೆ ನಮಗೆ ಗೊತ್ತಿರಬೇಕು ಅಂತ ಎಲ್ಲ. ಬಿಕಾಸ್ ಅಮ್ಮನ ಮಗಳು ಅನ್ನೋ ಕಾರಣಕ್ಕೆ ಒಂದು ಫಸ್ಟ್ ಫ್ರೇಮ್ ತನಕ ಶ್ರುತೀಸ್ ಡಾಟರ್ ಅನ್ನೋದು ಇರ್ಬೋದಷ್ಟೇ. ಬಟ್ ಅದಾದಮೇಲೆ ಇಟ್ಸ್ ಅಬೌಟ್ ವಾಟ್ ಐ ಶೋ ಆನ್ ಸ್ಕ್ರೀನ್. ಅಲ್ಲಿ ಇಫ್ ಐ ಪ್ರೂವ್ ಮೈ ಸೆಲ್ಫ್ ಓನ್ಲಿ ಐ ವಿಲ್ ಸಸ್ಟೈನ್ ಅನ್ನೋದು ನನ್ನ ಅಮ್ಮ ತುಂಬ ಚೆನ್ನಾಗಿ ಫೀಡ್ ಮಾಡಿದ್ದಾರೆ. ಸೊ ನೋಡೋಣ, ಐ ಆಮ್ ವರ್ಕಿಂಗ್ ಫಾರ್ ಇಟ್. ಎನಿವೇಸ್ ಡಿಸಿಷನ್ ತಗೊಳ್ಳೋದೆಲ್ಲ ಇದೆ. ಬಟ್ ನೀವೆಲ್ಲ ಊಟ ಮಾಡಿ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸಾಕಷ್ಟು ಗೊಂದಲಗಳಿತ್ತು, ಎಲ್ಲ ರಶ್ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ಸಹಿಸ್ಕೊಂಡು ನಿಂತಿದ್ದಕ್ಕೆ. ಪ್ಲೀಸ್ ಊಟ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಯು ಮೇಡ್ ಇಟ್ ಸೋ ಸ್ಪೆಷಲ್ ಎಲ್ಲ.